ಹೊತ್ತುಗಳು ಕಳೆದು ಹೋದವು, ದಿನಗಳು ಉರುಳುತ್ತಿವೆ. ಆದರೆ ಮಳೆರಾಯ ಮಾತ್ರ ಶಾಂತವಾಗ್ತಿಲ್ಲ. ನಿರಂತರ ಮಳೆಯಿಂದಾಗಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ದಿನದ ಕೂಲಿಯನ್ನೇ ನಂಬಿಕೊಂಡಿದ್ದವರು ದಿಕ್ಕಿಟ್ಟಿದ್ದಾರೆ. ಎಡೆಬಿಡದೆ ಸುರಿಯುತ್ತಿರುವ ಮಳೆ ನಗರದ ವ್ಯಾಪಾರಿಗಳ ಬದುಕಿಗೆ ದೊಡ್ಡ ತೊಂದರೆ ಮಾಡಿದೆ. ಬೆಳಗ್ಗೆಯಿಂದಲೇ ಮಳೆ ಸುರಿದಿದ್ದರಿಂದ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರಕ್ಕೆ ಹುರುಪು ಬಿದ್ದಿತ್ತು. ರಸ್ತೆಯೆಲ್ಲ ಕೆಸರು ಕದ್ದಿದಂತಾಗಿ ಹೂವಿನ ವ್ಯಾಪಾರಿಗಳು ಕಂಗಾಲಾಗಿದ್ರು. ವ್ಯಾಪಾರವಿಲ್ಲದೆ ಪರದಾಡಿದ್ರು. ಬೆಳಗ್ಗೆಯಿಂದಲೂ ಕೂಡ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟಿಗೂ ಕೂಡ ಕತ್ತರಿಯನ್ನು ಹಾಕಿರುವಂಥದ್ದು ಇಲ್ಲಿ ಗಮನಿಸಬಹುದು. ನಿಂತ ನೀರಲ್ಲಿಯೇ ಹೂವಿನ ವ್ಯಾಪಾರವನ್ನು ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಗ್ರಾಹಕರು ಕೊಡೆಯನ್ನು ಹಾಕ್ಕೊಂಡು ಅದರ ಜೊತೆಗೆ ರೈನ್ ಕೋಟನ್ನು ಹಾಕ್ಕೊಂಡು ಹಾಗೇನೆ ಪ್ಲಾಸ್ಟಿಕ್ ಚೀಲಗಳನ್ನು ತಲೆ ಮೇಲೆ ಹಾಕೊಂಡು ಮಳೆಯಿಂದ ರಕ್ಷಣೆಯನ್ನು ಪಡ್ಕೋತಾ ಇರುವಂಥದ್ದು. ಮಳೆ ನೀರಲ್ಲೇ ನಿಂತ್ಕೊಂಡು ವ್ಯಾಪಾರ ವಹಿವಾಟನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಬೆಳಗ್ಗೆಯಿಂದಲೂ ಕೂಡ ಇದು ನಿರಂತರವಾಗಿ ಮಳೆ ಬರ್ತಾ ಇರುವಂಥ ಕಾರಣದಿಂದಾಗಿ ಕೆಆರ್ ಮಾರ್ಕೆಟ್ನ ಜನ ಕೂಡ ತತ್ತರಾಗಿದ್ದಾರೆ. ಇನ್ನು ತೆಂಗಿನಕಾಯಿ, ನಿಂಬೆಹಣ್ಣು, ತರಕಾರಿ ಸೇರಿದಂತೆ ಹಣ್ಣು ವ್ಯಾಪಾರಿಗಳ ಪಾಡು ಹೇಳತೀರದಾಗಿದೆ. 3-4 ದಿನಗಳಿಂದ ವ್ಯಾಪಾರವಿಲ್ಲದೆ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ಬೆಳಗ್ಗೆಯಿಂದ ಹೊಡಿತಾನೆ ಇದೆಲ್ಲ ಮಳೆ, ಒಂದ್ ಸ್ವಲ್ಪನೂ ಸ್ಟಾಪ್ ಆಗಿಲ್ಲ. ಯಾರು ಗಿರಾಕಿ ಬರ್ತಾ ಇಲ್ಲ, ಏನಿಲ್ಲ. ನೆಲಮಂಗಲದ ಎಪಿಎಂಸಿ ಯಾರ್ಡ್ನಲ್ಲಿ ಮಾರಾಟಗಾರರ ಗೋಳು ಅಷ್ಟಿಷ್ಟಲ್ಲ. ನಿತ್ಯ 2 ಲಕ್ಷ ಬಿಸಿನೆಸ್ ಮಾಡುವ ಜಾಗದಲ್ಲಿ 20,000ವಾಗ್ತಿಲ್ಲ. ರೈತರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ ಅಂತ ಸಂಕಟ ಹೊರಹಾಕಿದ್ರು. ರೈತರಿಗೆ ಮಾಲ್ ತರಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಇಲ್ಲಿ ಮಾಲ್ ಬಂದಿದ್ದ ಮಾಲ್ ಕೊಳ್ತೋತಾ ಇದೆ. ವ್ಯಾಪಾರಗಳಿಲ್ಲ, ವ್ಯಾಪಾರಸ್ಥರು ಬರ್ತಾ ಇಲ್ಲ. 2 ದಿವಸದಿಂದ ತುಂಬ ತೊಂದರೆ ಇದೆ. ಇದೇ ಹೀಗೆ ಆದರೆ ಮುಂದೆ ಇನ್ನೂ ತೊಂದರೆ ಆಗುತ್ತೆ. 100 ರೂಪಾಯಿ ವ್ಯಾಪಾರ ಆದರೆ ಅದಾಗ 40-50 ರೂಪಾಯಿ ವ್ಯಾಪಾರ ಇಲ್ಲ. ಇನ್ನು ಬೀದಿ ಬದಿ ವ್ಯಾಪಾರಿಗಳಿಗೂ ಮಳೆ ಹೊಡೆತ ಕೊಟ್ಟಿದೆ. ವ್ಯಾಪಾರವಿಲ್ಲದೆ ಬದುಕಿಗೆ ಬಿಸಿ ತಟ್ಟಿದೆ. ಎಡೆಬಿಡದೆ ಸುರಿತಾ ಇರೋ ಮಳೆ ಬೆಂಗಳೂರು ವ್ಯಾಪಾರಿಗಳ ಬದುಕಿಗೆ ಬರಿಗೇಳ್ತಿದೆ. ಬ್ಯೂರೋ ರಿಪೋರ್ಟ್, TV9.